ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರನಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ವತಿಯಿಂದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಗೌತಮ ಬುದ್ಧ ಹಾಗೂ ಬಸವೇಶ್ವರ ಅವರ ಜಯಂತಿಯ ಅಂಗವಾಗಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ, ಅಬ್ಬಯ್ಯ ಪ್ರಸಾದ್, ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ್ ಕಾಂಬಳೆ, ಡಿಎಂ ಛಲವಾದಿ ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿ ಮಾತನಾಡಿದ ಗಣ್ಯರು, ಶಿಕ್ಷಣದ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸಬೇಕೆಂದು ಕರೆ ನೀಡಿದರು. ಬೈಟ್ 1 ಚಿದಾನಂದ್ ಕಾಂಬಳೆ. ಸಮಾಜದ ಬಡ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಉನ್ನತ ಸ್ಥಾನಕ್ಕೆ ಏರಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಶಿಕ್ಷಣದ ಸಂದೇಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೈಟ್ 2 ಶಾಸಕ ಅಬ್ಬಯ್ಯ ಪ್ರಸಾದ್. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ದೇಶದ ಶಕ್ತಿ. ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಮಾದರಿಯಾಗಬೇಕು. ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುವುದು ಒಳ್ಳೆಯ ಬೆಳವಣಿಗೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸ್ಫೂರ್ತಿ ನೀಡಬೇಕನ್ನುವಂತ ಒಂದು ಚಿದಾನಂದ್ ನಮ್ಮ ಏನು ರಾಜ್ಯ ಅಧ್ಯಕ್ಷರು ಚಿದಾನಂದ್ ಕಾಂಬಳೆ ಅವರು ಬಹಳ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಬಹುಶಃ ರಾಜ್ಯದ ವಿವಿಧ ಜಿಲ್ಲೆಯಿಂದ ಎಲ್ಲಾ ಜಿಲ್ಲೆಗಳಿಂದ ಕೂಡ ಏನು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಏನು ಚಿಂತನೆ ಇತ್ತು, ಶಿಕ್ಷಣದಿಂದಲೇ ಸರ್ವಾಂಗೀಣ ನಮ್ಮ ಅಭಿವೃದ್ಧಿ ಆಗ್ತದೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ರು. ಬಹುಶಃ ಅದನ್ನು ಅವರ ನನಸು ಮಾಡಲಿಕ್ಕೆ ಇವತ್ತು ಬಹಳ ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಬಹುಶಃ ನನಗೆ ಎಷ್ಟು ಆನಂದ ಆಗಿದೆ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಬಹುಶಃ ಇನ್ನು ಮುಂದಿನ ದಿನದಲ್ಲಿ ನಾನು ಕೂಡ ಇವ್ರ ಜೊತೆಗೆ ಕೂಡ್ಕೊಂಡು ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ತೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಇವತ್ತು ಸಮಾಜದಲ್ಲಿ ಗುರುತಿಸಿ ಅವರಿಗೆ ಗೌರವಿಸುವಂತ ಸ್ಫೂರ್ತಿ ನೀಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ವಿದ್ಯಾರ್ಥಿಗಳು ಕೂಡ ಬಹುಶಃ ಅದಕ್ಕೆ ಶ್ರೀಮಂತ ಬಡವ ಅನ್ನುವಂಥದ್ದಿಲ್ಲ ಶಿಕ್ಷಣಕ್ಕೆ. ಬಹುಶಃ ಇದು ಸಾಧನೆ ಯಾರು ಮಾಡ್ಬೇಕಂತಾರೆ, ಇದು ಸೋಮಾರಿಗಳ ಸ್ವತ್ತಲ್ಲ. ಯಾರು ಸಾಧನೆ ಮಾಡ್ತಾರೋ ಅವ್ರ ಸ್ವತ್ತಿದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಪ್ರಾಮಾಣಿಕವಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಇವತ್ತೇನು ಫಸ್ಟ್ PUC ಸೆಕೆಂಡ್ PUC ಇದು ಬಹಳ ಪ್ರಮುಖವಾದಂಥ ಘಟ್ಟ. ಇದರಲ್ಲಿ ಯಶಸ್ವಿಯನ್ನು ಕಾಣುವುದರ ಮೂಲಕ ಮುಂದಿನ ತಮ್ಮ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಬಹುಶಃ ಶಿಕ್ಷಣಕ್ಕೆ ಅದು ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬರ ಅಂಬೇಡ್ಕರ್ರ ಒಂದು ಸಂದೇಶ ಏನಿದೆ ಅದನ್ನ ಪರಿಪಾಲನೆ ಮಾಡಿ ಅವರ ಜೀವನವನ್ನು ರೂಪಿಸ್ಕೊಳ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೋಡಿ, ನಮಗೆ 1947 ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಕ್ಕೆ ಬಹಳ ಶ್ರೇಷ್ಠವಾದಂಥ ಸಂವಿಧಾನದ ಮೂಲಕ ಸಮಾಜ ನಿರ್ಮಾಣ ಮಾಡಬೇಕು, ಜಾತಿ ರಹಿತ, ವರ್ಗ ರಹಿತ, ವರ್ಣರಹಿತ ಸಮಾಜ ನಿರ್ಮಾಣ ಮಾಡ್ಬೇಕಂತೇಳಿ ಏನು ಅವರ ಒಂದು ಹೋರಾಟದ ಮೂಲಕ ಬಹುಶಃ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕೂಡ ಈ ಚಿಂತನೆ ಮಾಡಿದ್ರು. ಜಾತಿ ರಹಿತ, ವರ್ಣರಹಿತ, ವರ್ಗರಹಿತ ಸಮಾಜ ನಿರ್ಮಾಣ ಮಾಡ್ಬೇಕಂತ. ಇವತ್ತು ಎಲ್ಲ ಇಂಥ ಮಹಾತ್ಮರು, ಬಸವಣ್ಣವ್ರು ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಅವರ ಏನು ಮಾರ್ಗದರ್ಶನದಲ್ಲಿ ಇವತ್ತು ಬಹುಶಃ ನಾವೆಲ್ಲ ನಡಿಬೇಕಾಗಿದೆ. ಆದರೆ ಇವತ್ತಿಗೂ ಕೂಡ ಬಹಳ ಈ ಅನಿಷ್ಟ ಪದ್ಧತಿಗಳು, ಜಾತೀಯತೆ ಅನ್ನುವಂಥದ್ದು ಬಹಳ ಮಾರಕವಾಗಿದೆ. ಬಹುಶಃ ವಿಶೇಷವಾಗಿ ಪೊಲಿಟಿಕಲ್ ಒಂದು ಲೀಡರ್ಸ್ಗಳು ಪಾಲಿಟಿಕ್ಸ್ ತಮ್ಮ ಕುರ್ಚಿಗಾಗಿ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತೋದ್ರ ಮೂಲಕ ಈ ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಿದೆ. ಬಹುಶಃ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದೇಶದ ಭವಿಷ್ಯವನ್ನು ರೂಪಿಸುವಂಥ ಬರುವ ಯುವ ಪೀಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಅವ್ರು ತಿಳ್ಕೊಳ್ಬೇಕು. ರಾಜಕೀಯ ಹೆಜ್ಜೆ ಗುರುತುಗಳನ್ನು ಬಹಳ ಸೂಕ್ಷ್ಮವಾಗಿ ಕೂಡ ಅವರು ಗಮನಿಸಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜಾತೀಯತೆ ಇವತ್ತೆಲ್ಲ ಹೋಗ್ಲಾಡಿದೆ ಅಂತೇಳಿ ಎಲ್ಲ ಹೇಳ್ತಾರೆ. ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಒಳಗಡೆ ಬಿಡ್ತಾ ಇಲ್ಲ,
ಎಲ್ಲೋ ಒಂದು ಕಡೆ ಕಟಿಂಗ್ ಮಾಡ್ಲಿಕ್ಕೆ ಒಳಗಡೆ ಕೊಡ್ತಾ ಇಲ್ಲ, ಕುಡಿಯುವ ನೀರನ್ನ ಕೂಡ ಅದಕ್ಕೆ ಬಹಿಷ್ಕಾರ ಆಗ್ತಾ ಇದ್ದಾರೆ. ಇಂಥ ಅನಿಷ್ಟ ಪದ್ಧತಿಗಳು ಇವತ್ತಿಗೂ ಕೂಡ ಜೀವಂತ ಇದೆ. ಬಹುಶಃ ಅದಕ್ಕೆ ಶಿಕ್ಷಣದಿಂದ ಮಾತ್ರ ಜಾಗೃತರಾಗಬೇಕು. ಶಿಕ್ಷಣ ಪಡೆದಾಗ ಮಾತ್ರ ಇವನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯ ಅಂತ ತಮ್ಮೊಬ್ಬರು ಬಿಟ್ರೆ ಬೇರೆ ರಾಜಕೀಯ ವ್ಯಕ್ತಿಗಳು ಯಾರು ಬಂದಿಲ್ಲ. ಇಲ್ಲ, ಅದೇನಿಲ್ಲ, ಬೇರೆ ಬೇರೆ ಕಾರಣಾಂತರಗಳಿಂದ ಬಂದಿರ್ಲಿಕ್ಕಿಲ್ಲ. ಏನಿಲ್ಲ, ನಮ್ಮ ನಾಯಕರು ಎಲ್ಲರೂ ಬರ್ತಾರೆ. ಯಾವುದೋ ಒತ್ತಡಗಳು ಕೂಡ ರಾಜಕೀಯದಲ್ಲಿ ಬಹಳಷ್ಟು ಇರ್ತವೆ, ಅದಕ್ಕೇನು ತೊಂದರೆ ಇಲ್ಲ. ನಾವೆಲ್ಲ ಕೂಡ್ಕೊಂಡೆ ಮುಂದಿನ ದಿನದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಮಂತ್ರಿಗಳನ್ನ, ಶಾಸಕರನ್ನ ಕೂಡಿಸ್ಕೊಂಡೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ. ಸರ್, ಇವತ್ತು ಬಿಜಾಪುರಕ್ಕೆ ಬಂದಿದ್ದೀವಿ. ಬಿಜಾಪುರ ನಗರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಛಲವಾದಿ ರಾಜ್ಯ ನೌಕರ ಸಂಘದಿಂದ ಒಂದು SSLC ಆಗಿರ್ಬೋದು, PUC ಯಲ್ಲಿ 70%ಗಿಂತ ಹೆಚ್ಚು ಪರ್ಸೆಂಟೇಜ್ ತಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ರು. ಅದಕ್ಕೆ ಆ ನಿಟ್ಟಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಚಿದಾನಂದ ಕಾಂಬಳೆ ಅವರಾಗಿರ್ಬೋದು ಮತ್ತು ಅವರೆಲ್ಲ ಪದಾಧಿಕಾರಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಯಾರ್ಯಾರು ವಿದ್ಯಾರ್ಥಿಗಳು 70% ಹೆಚ್ಚು ಅಂಕಗಳಂತವ್ರು ಅವ್ರನ್ನ ಕರೆಸಿ ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶೋಷಿತ ಸಮುದಾಯಗಳು ಸೇರಿದಂತ ಅನೇಕ ಮಕ್ಕಳಿಗೆ ಇವತ್ತು ಆದ್ಯತೆಯನ್ನ ಕೊಡ್ತಾ ಇರೋದು ಬಹಳಷ್ಟು ಸಂತೋಷದ ವಿಚಾರ. ಇದೇ ರೀತಿ ಹೋದ ವರ್ಷ 400ಕ್ಕಿಂತ ಹೆಚ್ಚು ಮಕ್ಕಳು ಅವ್ರಿಗೆ ಸತ್ಕಾರ ಮಾಡಿದ್ರು. ಇವತ್ತು 600ಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ಕರೆಸಿ ಇವತ್ತು ಸತ್ಕಾರ ಮಾಡ್ತದೆ. ನೀವು ಸಂದರ್ಭದಲ್ಲಿ ಇವತ್ತು ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಬೆಳಗಾವಿ DCC ಬ್ಯಾಂಕಿನ ನಿರ್ದೇಶಕರಾಗಿ ಈಗಾಗಲೇ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಅದಕ್ಕೆ ತಂದೆ ಸತೀಶ್ ಅವರು ಕೊಟ್ಟಂತ ಅನೇಕ ಜವಾಬ್ದಾರಿಯನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಜನರ ಜೊತೆ ಬೆರೆತು ಅನೇಕ ಸಾಮಾಜಿಕ ಕ್ಷೇತ್ರದಲ್ಲಿ ಓಡಾಟ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಸದ್ಯ ಮಾಡ್ತಾ ಇದ್ದೇವೆ. ಅಂದ್ರೆ ಈ ಗಡಿ ಭಾಗಕ್ಕೆ ಅಂದ್ರೆ ಬಾಗಲಕೋಟೆ ಭಾಗ ಸದ್ಯ ಆ ರೀತಿಯಂತ ಚರ್ಚೆ ಆಗಿರ್ಬೋದು ಏನು ವಿಚಾರಗಳಿಲ್ಲ. ಯಾಕಂದ್ರೆ ಪಕ್ಷ ಕೊಟ್ಟಂತ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಯುವಕರನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಬಾಯ್ ಎಲೆಕ್ಷನ್ ನಲ್ಲಿ ಓಡಾಟವನ್ನ ಮಾಡಿದ್ವಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಕ್ಷದ ಪರವಾಗಿ ಆಗಿರ್ಬೋದು, ತಂದೆಯವರು ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. CM ಸೀಟ್ ಬದಲಾವಣೆ ಅದ್ರ ಬಗ್ಗೆ ಇಲ್ಲ, ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇರ್ತಾರೆ. ಯಾವುದೋ ಒಂದು ಬದಲಾವಣೆ ಆಗ್ಬೇಕಂದ್ರೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಂತೆ ಎಲ್ಲರೂ ನಾವು ನಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅವ್ರು ಏನ್ ನಿರ್ಣಯ ತಗೋತಾರೆ ನಾವೆಲ್ಲರೂ ಪಕ್ಷದ ಪರವಾಗಿ ನಾವೆಲ್ಲ ಬದ್ಧರಾಗಿರ್ತೀವಿ.